ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬೋಸಡೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ನೆನ್ನೆ ಮ್ಯಾಚಲ್ಲಿ ಕ್ರ್ಯಾಂಪ್ಸ್ ಆಗಿದ್ದು ಆಯುಷ್ ಮಾತ್ರೆಗೆ ಎಲ್ಲರಿಗೂ ಗೊತ್ತಿರೋದನ್ನೇ. ಹ್ಯಾಮ್ಸ್ಟ್ರಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ನಿಗಲ್ ಆಗಿತ್ತು. ಆದರೂ ಕೂಡ ನಾನು ಪಣ ತೊಟ್ಬಿಟ್ಟು ಆಡ್ತೀನಿ, ಅವನ ಅಜ್ಜಿ ಇಂಜುರಿ ಆದರೂ ಪರವಾಗಿಲ್ಲ, ಕ್ರ್ಯಾಂಪ್ಸ್ ಆದರೂ ಪರವಾಗಿಲ್ಲ, ಆಡ್ತೀನಿ ಅಂತ ನಿಂತ್ಕೊಂಡು ಔಟಾಗಿ ಹೋದಂತಹ ಆಯುಷ್ ಮಾತ್ರೆ. ಹೌದು, ದಡ್ತನ ಅಂತಲೂ ಕೂಡ ಹೇಳಿದ್ದೇನೆ, ಹೋಗ್ಬಿಟ್ಟು ವಾಪಸ್ ಬಂದಿರ್ಬೋದಾಗಿತ್ತು ಅಂತ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ಮೈಕಲ್ ಹಸ್ಸಿ ಅವರು ಕನ್ಫರ್ಮ್ ಮಾಡಿದರೆ ಅವ್ರಿಗೆ ಏನಾಗಿದೆ ಅಂತ. ಸೊ ಅವರಿಗೆ ಲೈಟಾಗೆ ಇಂಜುರಿ ಆಗಿದೆಯಂತೆ, ಸ್ವಲ್ಪ ಹ್ಯಾಮ್ಸ್ಟ್ರಿಂಗ್ ಅಥವಾ ಟೇರ್ ಆಗಿದೆ ಅಂತಲೇ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸ್ಕ್ಯಾನ್ಸಿಗೆ ಹೋಗಬೇಕು, ಕರೆಕ್ಟಾಗಿ ಸ್ಕ್ಯಾನ್ಸ್ ಎಲ್ಲ ಮಾಡಿಸ್ಬಿಟ್ಟು ನಾವು ಇನ್ನು ಕ್ಲಿಯರ್ ಕಟಾಗಿ ಅಪ್ಡೇಟ್ನ ಕೊಡ್ತೀವಿ. ಅವರು ನೆಕ್ಸ್ಟ್ ಮ್ಯಾಚ್ನ ಆಡೋದಕ್ಕಾಗೋದಿಲ್ವ ಅನ್ನೋ ರಿಲೇಟೆಡು ಅಂತ. ಆ್ಯಕ್ಚುಲಿ ಅವ್ರಿಗೆ ಆಡೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಓಡಬೇಕಾದ್ರೆ ಇನಿಷಿಯಲಿನೇ ಅವರಿಗೆ ಕ್ರ್ಯಾಂಪ್ಸ್ ಆಗಿತ್ತು. ಅದರಲ್ಲೂ ಮತ್ತೆ ನಾನು ಎರಡನೇ ಸಲ ಅವ್ರು ನಿಲ್ಲಿಸಿದ್ದು. ಆ್ಯಕ್ಚುಲಿ ಎರಡನೇ ಸಲ ನಿಲ್ಲಿಸಿ ಮತ್ತೆ ಮೂರನೇ ಸಲನೂ ಕೂಡ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅಲ್ಲಿ ಪದೇ ಪದೇ ಆಡಿದ್ರಿಂದನೇ ಈ ಒಂದು ಟೈರ್ ಜಾಸ್ತಿ ಮಟ್ಟದಲ್ಲಿ ಆಗಿರ್ಬೋದು ಅಂತಲೂ ಕೂಡ ಅನ್ನಿಸಿದೆ. ಅಲ್ಲೇನಾದ್ರು ನಿಲ್ಲಿಸಿತ್ತು ಅಂತಂದಿದ್ರೆ, ಹೋಗಿತ್ತು ವಾಪಸ್ ಅಂತಂದಿದ್ರೆ ಈ ಟೈರ್ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಆಗ್ತಾ ಇರಲಿಲ್ವನೋ. ಸೊ ನೋಡಿ CSK ಯಾವ ಥರ ಹೊಡೆದ ಬೀಳ್ತಿದೆ ಅಂತ. ಅಲ್ಲಿ ಡೆತ್ತಲ್ಲಿ ಫಿನಿಷಿಂಗಲ್ಲಿ ಯಾರು ಪರ್ಫೆಕ್ಟಾಗಿ ನಿಭಾಯಿಸ್ತಾ ಇಲ್ಲ, MS ಧೋನಿ ನಿಭಾಯಿಸೋ ಥರ. ಜೊತೆಗೆ ಇಲ್ಲಿ ಆಯುಷ್ ಮಾತ್ರೆಗೆ ಬೇರೆ ಆಗಿರುವಂಥ ಇಂಜುರಿ, ಖಲೀಲ್ ಅಹ್ಮದ್ಗೆ ಆಗಿರುವಂಥ ಇಂಜುರಿ. ಸೊ ಇವೆಲ್ಲ ನೋಡ್ತು ಅಂತಂದರೆ CSK ಇನ್ ಟ್ರಬಲ್ ಅಂತಲೇ ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 2, ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ CSKದು ನೆನ್ನೆ ಮ್ಯಾಚ್ನ ಸೋತಾದ್ಮೇಲೆ ಆಕಾಶ್ ಚೋಪ್ರಾ ಅವರು ಒಂದು ಟ್ವೀಟ್ನ ಮಾಡಿದ್ದಾರೆ ಎಕ್ಸಲ್ಲಿ. ಅವ್ರು ಹೇಳಿದ್ರೆ ನಮಗೂ ಗೊತ್ತಿಲ್ಲಪ್ಪ, ಈ ಥರ ಒಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟ್ಸ್ನ ಮೇಂಟೈನ್ ಮಾಡಿದ್ದಾರೆ CSK ಅವರು ಅಂತ. 2019 ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ 7-8 ವರ್ಷ ಆದ್ರೂ ಕೂಡ CSK ಅವರು 180+ ರನ್ಸ್ನ ಚೇಸ್ ಮಾಡೇ ಇಲ್ಲ. ಹೌದು, 2 ಟ್ರೋಫಿನ ಆ ಒಂದು ಗ್ಯಾಪಲ್ಲಿ ಗೆದ್ದಿದ್ರು ಕೂಡ CSK ಅವರು ಒಂದ್ಸಲಿನೂ ಕೂಡ 180+ ಚೇಸ್ ಮಾಡಿಲ್ಲ ಅಂದರೆ ನಂಬ್ತೀರಾ? ಹೌದು, ಕ್ಲೋಸಿಗೆ ಬಂದಿರ್ಬೋದು, ಬಟ್ ಚೇಸ್ ಅವ್ನು ಮಾಡೇ ಇಲ್ವಂತೆ. ಸೊ ಇಟ್ ಈಸ್ ಬಿಗ್ ಥಿಂಗ್ ಟು ವರಿ, ಸೀರಿಯಸ್ ಥಿಂಗ್ ಟು ವರಿ. ನೋಡಿ, ಪಂಜಾಬ್ ಕಿಂಗ್ಸ್ ನೋಡ್ತು ಅಂತಂದರೆ ಆ ಥರ ಟಾರ್ಗೆಟ್ 220 ಟಾರ್ಗೆಟ್ 230 ಟಾರ್ಗೆಟ್ನ ಕೊಟ್ಟರು ಕೂಡ ಹೊಡಿತೀವಿ, ಎಲ್ಲ ಸಲಿನೂ ಕೂಡ ಹೊಡಿತೀವಿ ಅನ್ನೋ ಪಂಜಾಬ್ ಕಿಂಗ್ಸು. ಸೊ ಇವರಿಗೆ ಅವಾಗ್ಲಿಂದನೂ ಕೂಡ ಚೇಸಿಂಗ್ ಅಂತಂದರೆ ಪ್ರಾಬ್ಲಮ್ಮು CSKಗೆ. ಇನ್ನು ಡಿಫೆಂಡ್ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಚೇಸ್ ಅಂತ ಬಂದಾಗ 180+ ಮಾಡೇ ಇಲ್ಲ ಗುರು 7 ವರ್ಷದಿಂದ. ಸೊ ಇದು ಬಿಗ್ ಥಿಂಗ್ ಟು ವರಿ ಫಾರ್ CSK. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರೆ. ಇವತ್ತು ಬೇರೆ ಮ್ಯಾಚ್ ಇದೆ, ಅವರಂತೂ ಪಣ ತೊಟ್ಬಿಟ್ಟಿದ್ರಂತೆ. ಪಂಜಾಬ್ ಕಿಂಗ್ಸಿಗೆ ನಾನು ಟ್ರೋಫಿ ಗೆಲ್ಲಿಸಲೇಬೇಕು, ಈ ಟೀಮ್ ಗೆಲ್ಲೇಬೇಕು ಅಂತ ನಾನು ಪಣ ತೊಟ್ಬಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ಡಸಂಟ್ ಮ್ಯಾಟರ್. ಏನಾಗುತ್ತೋ, ನನಗೇನಾಗುತ್ತೋ, ಟೀಮ್ ಮೆಂಬರ್ಸ್ಗೆ ಏನಾಗುತ್ತೋ ಅವೆಲ್ಲ ಮ್ಯಾಟ್ರಲ್ಲ ಅಲ್ಲಿ. ಅಂದರೆ ಏನೋ ಆಗ್ಬಿಡುತ್ತೆ ಅಂತಲ್ಲ. ಸೊ ಏನಾದರೂ ಆಗಲಿ ಗೆಲ್ಲಬೇಕಷ್ಟೇ ನಾವು. ನಾನು ಟ್ರೋಫಿ ಗೆಲ್ದಾದೇ ಅದೊಂದು ಮೈನ್ ಏಮ್ ಇಟ್ಕೊಂಡಿದ್ದೀನಿ, ಅದನ್ನು ಗೆದ್ದೇ ತೀರ್ತೀನಿ ಅಂತ ಹೇಳಿದರೆ. ಅದು ಯಾವಾಗ ಗೆಲ್ತಾರೆ ಅಂತ ಗೊತ್ತಿಲ್ಲ. ಈ ಸೀಸನ್ ಗೆಲ್ತಾರೋ, ಮುಂದಿನ ಸೀಸನ್ ಗೆಲ್ತಾರೋ, ಅದ್ರ ನೆಕ್ಸ್ಟ್ ಸೀಸನ್ ಗೆಲ್ತಾರೋ ಅಂತ. ಒಟ್ಟಲ್ಲಿ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ಗೆ ಎಂಟ್ರಿ ಕೊಟ್ಟು ಆದಮೇಲೆ ಪಂಜಾಬ್ ಕಿಂಗ್ಸ್ ಅವರ ರೇಂಜೇ ಚೇಂಜ್ ಆಗಿರೋದಂತೂ ಇದಂತೂ ಖಂಡಿತ ನಿಜ. ಮುಂಚೆ ಪಂಜಾಬ್ ಕಿಂಗ್ಸ್ ಯಾವ ಥರ ನೋಡಿದೆ, ಪಂಜಾಬ್ ಕಿಂಗ್ಸ್ ಹೊಡಿತೀವಿ ಬಿಡು ಆರಾಮಾಗಿ ಅನ್ನೋ ಥರ ನೋಡ್ತಿದ್ದ ಪಂಜಾಬ್ ಕಿಂಗ್ಸ್ನ ಎಲ್ಲಾಗರು ಟೀಮ್ ಟು ಬೀಟ್ ಅಂದರೆ ಪಂಜಾಬ್ ಕಿಂಗ್ಸು ಅನ್ನೋ ಥರ ಮಾಡಿದವ್ರನ್ನೇ ಶ್ರೇಯಸ್ ಅಯ್ಯರು. ಇನ್ಫ್ಯಾಕ್ಟ್ ಅವರಂಥ ಟೀಮ್ ಯಾವಾಗಲೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ, KKR ಅವರು ಬಿಟ್ಟರು, ಕೆಟ್ಟರು, ಯಾರ್ಯಾರನೋ ತೊಗೊಂಡ್ರು 25 ಕೋಟಿ 27 ಕೋಟಿ ಎಲ್ಲ. ಬಟ್ ನೋಡಿ, ರಿಗ್ರೆಟ್ ಪಡೆದಿರೋ ಅಂಥ ಏಕೈಕ ಟೀಮ್ ಏನು ಅಂತಂದರೆ 25 ಕೋಟಿ ಪ್ಲಸ್ ಅಮೌಂಟ್ನ ಕೊಟ್ಟರು ಕೂಡ ರಿಗ್ರೆಟ್ ಪಡೆದೇ ಇರೋಂಥ ಏಕೈಕ ಟೀಮ್ ಯಾವ್ದಾರೋ ಒಬ್ಬ ಪ್ಲೇಯರ್ಗೆ ಇದೆ ಅಂತಂದರೆ ಅದು ಪಂಜಾಬ್ ಕಿಂಗ್ಸ್ ಮಾತ್ರನೇ. ಹೌದು, ಇವಾಗ ಕ್ಯಾಮ್ರಾನ್ ಗ್ರೀನ್ ವಿಚಾರದಾಗಿರ್ಬೋದು, ರಿಷಬ್ ಪಂತ್ ವಿಚಾರದಾಗಿರ್ಬೋದು, ಟೀಮ್ಗಳಿಗಂತೂ ರಿಗ್ರೆಟ್ ಅಂತೂ ಇದೆ. ಏನು ಗುರು ಇಷ್ಟೊಂದೆಲ್ಲ ಕೊಟ್ಬಿಟ್ವಲ್ಲ, ಏನೂ ಆಡ್ತಾನೆ ಇಲ್ಲ, ಏನೂ ಕಿಸಿತಾನೆ ಇಲ್ಲ ಅಂತ. ವೆಂಕಟೇಶ್ ಅಯ್ಯರ್ ಆಗಿರ್ಬೋದು, KKRಗೆ ಸಿಕ್ಕಾಪಟ್ಟೆ ರಿಗ್ರೆಟ್ ಇರ್ತದೆ, ಅವ್ರು ಪ್ರತಿ ವರ್ಷ ಇದೇ ಬಾಳಾಗೋಗ್ಬಿಡ್ತು. ಬಟ್ ಪಂಜಾಬ್ ಕಿಂಗ್ಸ್ ಮಾತ್ರ ನಜ್ಜೆ 27 ಕೋಟಿ ಏನ್ಗರು, ನಜ್ಜೆ 30 ಕೋಟಿ ಕೊಟ್ಟರು ಲಾಸ್ ಇಲ್ಲ ಇವ್ರಿಗೆ ಅಂತ ಅನ್ಕೊಂತಾರೆ. ಅಪ್ಡೇಟ್ ನಂಬರ್ 4, ಇಟ್ಸ್ ಬೀನ್ ಅಫಿಷಿಯಲ್ ನಾವು. ಮತೀಶಾ ಪತಿರಾಣ ಅವರು ನಿನ್ನೆ ಸಂಜೆ ಲ್ಯಾಂಡ್ ಆಗಿದ್ದಾರಂತಪ್ಪ KKR ಪಾಳಯದಲ್ಲಿ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇವತ್ತಿನ ಮ್ಯಾಚು ಅವ್ರು ಬಂದ್ಬಿಟ್ಟು ಲ್ಯಾಂಡ್ ಆಗಿದ್ದಾರೆ. ಹೌದು, ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಪಾಟ್ನಾಗೆ ಬಂದಿದ ತಕ್ಷಣ ವಿತಿನ್ ಒನ್ ಡೇ ಅವರು ಪಕ್ಕಾ ಬಂದ್ಬಿಟ್ಟು ಆಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತಿನ ಮ್ಯಾಚ್ನ ಅವರು ಮಿಸ್ ಮಾಡ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ. ಇನ್ನು ಅಡ್ಜಸ್ಟ್ಮೆಂಟಿಗೆ ಸ್ವಲ್ಪ ಮಟ್ಟಿಗೆ ಟೈಮ್ ಹಿಡಿಯುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಪಾಸಿಬಲಿ ಅವರು ಆಡೋವಂಥ ಚಾನ್ಸಸ್ ಇರುತ್ತೆ. ಸೊ ಇವ್ರು ಬಂದಾದ ಮೇಲಾದರೂ ಅಧ್ಯಾಯ ಏನಾದ್ರು ಚೇಂಜ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕು. ಇವತ್ತಿನ ಮ್ಯಾಚ್ನವರು ವಿಕ್ಟ್ರಿ ಸಿಕ್ತು ಅಂತಂದರೆ ಅದೃಷ್ಟವಂತ ಕಾಲಿಟ್ಟಾಗರು KKRಗೆ ಅಂತ ಅನ್ಬೋದು. ಸೊ ನೋಡೋಣ, ಕಣ್ಣು ಮೇಲ್ಗಡೆ ಬಿಟ್ಕೊಂಡು ಹಿಂಗೆ ಅವ್ರದ್ದು ಸಿಗ್ನೇಚರ್ ಸ್ಟೈಲ್ ಇದೆಯಲ್ಲಪ್ಪ CSKಲಿದ್ದಾಗ, ಹಿಂಗೆ ಇಟ್ಕೊಂಡು ಹಿಂಗೆ ಕಣ್ಣು ಮೇಲ್ಗಡೆ ಬಿಡೋದು, ಆ ಥರ ಪೋಸ್ಟ್ ಕೊಟ್ಬಿಟ್ಟು ಫೋಟೋ ಬೇರೆ ತೆಗೆಸ್ಕೊಂಡು ಪೋಸ್ಟ್ ಬೇರೆ ಮಾಡಿದರೆ ಇನ್ನೂ ಅದೇನೇ ನೋಡಬೇಕು ಏನೋ ಗೊತ್ತಿಲ್ಲ, ನೋಡೋಣ. ನೆಕ್ಸ್ಟ್ ಅಪ್ಡೇಟ್, ಅಜಿತ್ ಅಗರ್ಕರ್ ಅವರ ಒಂದು ಟೆನ್ಯೂರ್ನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ಅಂದರೆ ಯಾಕೆ ಹಾಕ್ಬಾರ್ದು ಗುರು? ಅವ್ರ ಟೆನ್ಯೂರ್ನ ಅವ್ರು BCCI ಹತ್ರ ಕೇಳ್ಬೋದೇ, ಇಲ್ಲ ಗುರು ನಾನು ಸೆಲೆಕ್ಟರ್ ಆಗ್ತೀನಿ, ಚೀಫ್ ಸೆಲೆಕ್ಟರ್ ಆಗಿರ್ತೀನಿ ಅಂತ. ಯಾಕೆಂದರೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೀವಿ, ಏಷ್ಯಾ ಕಪ್ ಗೆದ್ದಿದ್ದೀವಿ, T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ. ಅವರ ಒಂದು ಟೆನ್ಯೂರಲ್ಲಿ, ಅವರ ಒಂದು ಸೆಲೆಕ್ಷನಲ್ಲಿ ಯಾಕೆ ಮುಂದೆ ಹಾಕಬಾರ್ದು? 2027ವರೆಗೂ ಅವರೇ ಇದ್ದರು, ಏನಕ್ಕೆ ಇರಬಾರ್ದು ಅವರು?
2027 ಅಲ್ಲ, ಇನ್ಫ್ಯಾಕ್ಟ್ 2027 ಗೆದ್ದರೂ ಕೂಡ ಅವರೇ 28 ಕೂಡ ಇರ್ಬೋದು. T20 ನೆಕ್ಸ್ಟ್ T20 ವರ್ಲ್ಡ್ ಕಪ್ ಕೂಡ ಇರ್ಬೋದು. ಯಾಕಂದರೆ ಸಕ್ಸಸ್ ಕಂಡಿದೆ ನಮ್ಮ ಟೀಮ್ ಇಂಡಿಯಾ ಅವರ ಒಂದು ಟೆನ್ಯೂರಲ್ಲಿ. ಅದು ಏನೇ ಟೀಮ್ ಮಾಡಲಿ, ಅದು ಏನೇ ಆಡಲಿ, ಟೀಮ್ ಇಂಡಿಯಾ ಒಟ್ಟಿನಲ್ಲಿ ಸಕ್ಸಸ್ ಅಂತೂ ಕಂಡಿದ್ದೀವಿ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಸಕ್ಸಸ್ ಕಂಡಿದ್ದೀವಿ, ಆ್ಯಂಡ್ ಇವರ ಒಂದು ಸೆಲೆಕ್ಷನಲ್ಲಿ ಸಕ್ಸಸ್ನ ಕಂಡಿದ್ದೀವಿ. ಗಂಭೀರ್ ಅವರ ಒಂದು ಕೋಚಿಂಗಲ್ಲಿ ಸಕ್ಸಸ್ನ ಕಂಡಿದ್ದೀವಿ ವೈಟ್ ಬಾಲ್ ಫಾರ್ಮೆಟ್ ಅಂತ ಬಂದಾಗ. ಸೊ ಏನಕ್ಕೆ ಚೇಂಜ್ ಆಗಬೇಕು ಅಂತಲೇ ಕೇಳ್ತೀನಿ ನಾನು ಕೂಡ. ಅಪ್ಡೇಟ್ ನಂಬರ್ 6, ಋತುರಾಜ್ ಗಾಯಕ್ವಾಡ್ ಅವರ ಬಗ್ಗೆ ಮಾತಾಡಿದ್ರೆ ರವಿ ಅಶ್ವಿನ್ ಅವರು CSKಯ ನಾಯಕನಿಗೆ ಸಿಕ್ಕಾಪಟ್ಟೆ ಸೈಕ್ ಆಗ್ತಾ ಇದೆ ಅಂತ ಹೇಳಿದರೆ, ಐ ಥಿಂಕ್ ಋತುರಾಜ್ ಗಾಯಕ್ವಾಡ್ ಇಸ್ ಇನ್ ಟೂ ಮಚ್ ಪ್ರೆಷರ್ ಆ್ಯಂಡ್ ಇಸ್ ಮೈಂಡ್ ಇಸಂಟ್ ಕ್ಲಿಯರ್ ಅಂತ ಹೇಳಿದರೆ, ತಲೆ ಕ್ಲೀನ್ ಇಲ್ಲ ಅವ್ರದ್ದು, ತಲೆಯಲ್ಲಿ 1000 ಓಡ್ತಾ ಇರುತ್ತೆ ಯಾವಾಗಲೂ. ಅವರ ಒಂದು ಇಂಡಿವಿಜುವಲ್ ಫಾರ್ಮ್ ಬಗ್ಗೆನೇ ಅವರಿಗೆ ಫೋಕಸ್ಸು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ, ಟೀಮ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ. ಹೌದು, ಅವರಿಗೆ ರನ್ಸ್ ಬರ್ತಿಲ್ಲ ಅವರ ಬ್ಯಾಟಿಂದ, 150 ಕೂಡ ಬಂದಿಲ್ಲ, 6 ಮ್ಯಾಚ್ ಆಗಿದೆ, ಇನ್ನೂ ಕೂಡ 150 ಕೂಡ ಬಂದಿಲ್ಲ. ಆ್ಯಂಡ್ ಸ್ಟ್ರೈಕ್ ರೇಟು ಕೂಡ ಅಷ್ಟರ ಮಟ್ಟಿಗಿಲ್ಲ. ಹೌದು, ಈ ಮ್ಯಾಚ್ ಪರವಾಗಿಲ್ಲ, 19 ನೋಡಿದ್ರು, ಒಳ್ಳೆ ಸ್ಟ್ರೈಕ್ ರೇಟ್ ಹೊಡೆದ್ರು, ಬಟ್ ಆದ್ರೂ ಕೂಡ ಒಂಥರ 20 ದಾಟಕ್ಕೇ ಸ್ಟ್ರಗಲ್ ಪಡ್ತಾ ಇದ್ದಾರೆ ಅವರು. ಎಲ್ಲಿ ದಾಟಿದ್ದಾರೆ? 20 ದಾಟಕ್ಕೇ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಅವರ ಒಂದು ಫಾರ್ಮೇ ಅವರಿಗೆ ಮೇಯ್ನ್ ಕನ್ಸರ್ನ್ ಆಗಿದೆ ಅಂತ ಅಂದಾಗ, ನಾನೇ ನೆಟ್ಗಾಡ್ತಾ ಇಲ್ಲ ಅಂತಂದಾಗ ಅವರಿಗೆ ಖಂಡಿತ ಕಾನ್ಫಿಡೆನ್ಸ್ ಲೆವೆಲ್ ಅದು ಸಿಕ್ಕಾಪಟ್ಟೆ ಕುಗ್ಗುತ್ತೆ. ಹೌದು, ಒಂದು ಕ್ಯಾಚ್ನ ಕೂಡ ಡ್ರಾಪ್ ಮಾಡಿದ್ರು ಲಾಸ್ಟ್ ಮ್ಯಾಚ್ ಅಲ್ಲ, ಅದು ಲಾಸ್ಟ್ ಮ್ಯಾಚ್ ಏನೋ ಯೋಚನೆ ಮಾಡ್ಕೊಂಡು ಬೇಗ ಔಟ್ ಆಗಿದ್ದಂಥ ಟೈಮಲ್ಲಿ ಏನೋ ಅವ್ರ ತಲೆಯಲ್ಲಿ ಏನೋ ಓಡ್ತಿತ್ತು ಅಂತ ಕಾಣಿಸುತ್ತೆ. ಕೈನ ಹಿಂಗೆ ಮುಚ್ಚಿಬಿಟ್ಟಿದ್ರು, ಬಾಲ್ ಬಂದ್ಬಿಟ್ಟು ಕೈ ಹೊಡ್ಕೊಂಡೋಯ್ತು. ಸೊ ತಲೆಯಲ್ಲಿ 1000 ಓಡ್ತಾ ಇದ್ದಾಗ ಈ ಥರ ಆಗ್ತವೆ ಅಂತ ಹೇಳಿದ್ದಾರೆ. ಸೊ ಏನೋ ಒಟ್ಟಲ್ಲಿ CSK ಅವರಿಗೆ ಏನೋ ಒಟ್ಟಿನಲ್ಲಿ ಎಲ್ಲ ಮ್ಯಾಚನ್ನು ಕೂಡ ಕಾನ್ಫಿಡೆನ್ಸ್ ಇರುತ್ತೆ ಗುರು. ಋತುರಾಜ್ ಗಾಯಕ್ವಾಡ್ ಆಡ್ತಾರೆ CSKಯ ಒಂದು ಫ್ಯಾನ್ಸ್ಗಳಿಗೆ, ಇಲ್ಲ ಇಷ್ಟು ಮ್ಯಾಚ್ ಚೆನ್ನಾಗಿ ಆಡಿಲ್ಲ, ಇನ್ನು ಇವಾಗಾರು ಚೆನ್ನಾಗಿ ಆಡ್ತಾರೆ ಅನ್ಕೊಂಬರ್ತಾರೆ. ಎಲ್ಲ ಮ್ಯಾಚ್ನೂ ಡುಬಾಕ್ ಆಗ್ತಾ ಇದ್ದಾರೆ ಅಲ್ಲಿ. ಅಟ್ಲೀಸ್ಟ್ ಸಂಜು ಸ್ಯಾಮ್ಸನ್ ಲೈಟಾಗಿ ಒಂದು ಸ್ವಲ್ಪ ಫಾರ್ಮಿಂಗ್ ಆದರೂ ಬಂದರು, ಬಟ್ ಇವರಂತೂ ಕಾಣ್ತಾನೆ ಇಲ್ಲ, ಕಳೆದೋಗ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 7, ರಜತ್ ಪತ್ತಿದಾರ್ ಅವರು ಮ್ಯಾಚ್ಗಿನ ಮುಂಚೆ ಒಂದು ಸೆಟ್ಮೆಂಟ್ ಹಾಕಿ ಕೊಟ್ಟಿದ್ರು. ನೆನ್ನೆ ಮ್ಯಾಚ್ಗಿನ ಮುಂಚೆ ಟಾಸ್ ಟೈಮಲ್ಲಿ, ವಿ ಹ್ಯಾವ್ ಟು ವಿನ್ ಆಲ್ ಅವರ್ ಓನ್ ಗೇಮ್ಸ್ ಅಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಕಾಸ್ ದಿಸ್ ಇಯರ್ IPL ಫೈನಲ್ಸ್ ಇನ್ ಬೆಂಗಳೂರು ಅಂತ ಹೇಳಿದರೆ. ಹೌದು, ಬೆಂಗಳೂರಲ್ಲಿ ಫೈನಲ್ ನಡೀತಾ ಇದೆ, ನಾವೆಲ್ಲ ಮ್ಯಾಚ್ನು ಬೆಂಗಳೂರಲ್ಲಿ ಗೆಲ್ಲಬೇಕು, ಯಾಕೆಂದರೆ ಫೈನಲ್ ನಡೀತಾ ಇದೆ ಇಲ್ಲಿ. ನಾವು ಇಲ್ಲೆಲ್ಲ ಮ್ಯಾಚ್ನು ಗೆದ್ವಿ ಅಂತಂದರೆ ಅಲ್ಲಿ ಹೋಗಿ ಸೋತೋಗ್ಬೋದು ಅಂತ ಅಲ್ಲ. ಇಲ್ಲೆಲ್ಲ ಮ್ಯಾಚ್ನ ಗೆಲ್ತು ಅಂತ ಅಂದರೆ ಎಲ್ಲ ಮ್ಯಾಚ್ ಬೆಂಗಳೂರಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ಫೈನಲ್ ಗೆಲ್ಲೋದು ಮುಖ್ಯ ಅಲ್ಟಿಮೇಟ್ಲಿ. ಹೌದು, ಎಷ್ಟೋ ಸಲ ನೋಡಿದ್ದೀವಿ ಎಲ್ಲ ಮ್ಯಾಚ್ನು ಗೆದ್ಬಿಟ್ಟು ಫೈನಲ್ ಹೋಗಿ ಸೋತಿರೋದು ನೋಡಿದ್ದೀವಿ. ಬಟ್ ಇಲ್ಲಿ ಸೋತಿರೋದು ಒಂದು ಪಾಠ ಕಲಿಸಿದೆ ಅಂತ ಅನ್ಕೊಬೇಕಷ್ಟೇ ನಾವು. ಹೌದು, ಎಲ್ಲ ಮ್ಯಾಚ್ನು ಗೆಲ್ಲೋದೇನು ಇಂಪಾರ್ಟೆಂಟ್ ಅಲ್ಲ. ಏನು ಎಲ್ಲ ಮ್ಯಾಚ್ನು ಗೆದ್ಬಿಟ್ಟು ಏನು ಯಾರು ಕೂಡ ಟ್ರೋಫಿನ ಗೆದ್ದಿಲ್ಲ. IPL ಅಂತ ಬಂದಾಗ ಎಲ್ಲ ಸೋತ್ಬಿಟ್ಟೇ ಟ್ರೋಫಿನ ಗೆದ್ದಿರೋದು. ನಮ್ಮ RCB ಕೂಡ ಸೋತ್ಬಿಟ್ಟೇ ಟ್ರೋಫಿ ಗೆದ್ದಿರೋದು ಲಾಸ್ಟ್ ಸೀಸನು. ಇವರು ಎಲ್ಲ ಮ್ಯಾಚು, ಎಲ್ಲ ಹೋಮ್ ಮ್ಯಾಚ್ಗಳೇನು ಗೆದ್ದಿರಲ್ಲ, ಇನ್ನೂ ಎಲ್ಲ ಅವೇ ಮ್ಯಾಚ್ಗಳನ್ನ ಗೆದ್ದಿದ್ವಿ. ಯಾವ ಸೀಸನ್ ಕೂಡ ಎಲ್ಲ ಹೋಮ್ ಮ್ಯಾಚ್ ನಮ್ಮ RCB ಇತಿಹಾಸದಲ್ಲೇ ಗೆದ್ದಿಲ್ಲ. ಸೊ ನೋಡೋಣ ಅದೇನು ಮಾಡ್ತಾರೆ ನಮ್ಮ RCB ಅಂತ. ಅಪ್ಡೇಟ್ ನಂಬರ್ 8, ನಿನ್ನೆ ಮ್ಯಾಚ್ ಟೈಮಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ KL ರಾಹುಲ್ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು. ಸಿಕ್ಕಾಪಟ್ಟೆ ಶೇರ್ ಮಾಡ್ಕೊಳ್ಳೋದು ಬರ್ಡೇ ಬಾಯ್ ಜೊತೆಗೆ ವಿರಾಟ್ ಕೊಹ್ಲಿ. ಸೊ ಇದೆಲ್ಲ ಕಾಣಿಸ್ಕೊತಿದ್ದೆಲ್ಲ ಗ್ರೇಟ್ ಸೀನ್ಸ್ ನೋಡೋದಕ್ಕೆ. ಹೌದು, ನಿನ್ನೆ RCB ಫ್ಯಾನ್ಸ್ಗಳು ಅಷ್ಟರ ಮಟ್ಟಿಗೆ ಏನು ಬೇಜಾರು ಪಟ್ಕೊಂಡಿರ್ದಿಲ್ಲ, ನಾವು ಮ್ಯಾಚ್ ಸೋತೋಗ್ಬಿಟ್ವಿ, ಸೈಕಾಗಿ ಹೋಗ್ಬಿಡ್ತು ನಮಗೆ ಹೆಂಗೆ ಅಂತೆಲ್ಲ. ಒಟ್ಟಲ್ಲಿ ಆ ಕಡೆ ಕರ್ನಾಟಕದ ಪ್ಲೇಯರ್ ಒಬ್ರು ಗೆದ್ರು, ನಮ್ಮ ಕಡೆ ಕರ್ನಾಟಕ ಪ್ಲೇಯರ್ DDP ಇಲ್ವಾ ಇಲ್ಲಿ ಅಂತ ಕೇಳ್ತು ಅಂದರೆ. ಬಟ್ ಲೆವೆಲ್ ಬೇರೆ ಗುರು, ರಾಹುಲ್ಗೆ ಕೊಡೋವಂಥ ರೇಂಜೇ ಬೇರೆ. ಒಂಥರ ಕರ್ನಾಟಕ ಲಯನ್ ಹತ್ರ ಟ್ರೀಟ್ ಮಾಡ್ತೀವಿ ನಾವು, ಕರ್ನಾಟಕದ ಹೆರಿಮೆ ಹತ್ರ ಟ್ರೀಟ್ ಮಾಡ್ತೀವಿ. DDP ಹೌದು ನಮ್ಮವರೇ, ಬಟ್ ಅದನ್ನು ರಾಹುಲ್ನ ಟ್ರೀಟ್ ಮಾಡುವಂಥ ರೀತಿಯೇ ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ಗಳು ಅದು ಬೇರೆ ಥರ. RCB ಫ್ಯಾನ್ಸ್ಗಳು ಕೂಡ ರಾಹುಲ್ನ ಬೇರೆ ಥರ ಟ್ರೀಟ್ ಮಾಡ್ತಾರೆ. RCB ಪ್ಲೇಯರು ಕೂಡ ನಮ್ಮವರು. ಸೊ ಇಲ್ಲಿ ಇವರಿಬ್ಬರು ಒಂಥರ ಇದೆಯಲ್ಲ, ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಒಡನಾಟ ಇದೆಯಲ್ಲ. ಸೊ ಇದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ. ಏನೇ ಆಗಿ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ಈ ಒಂದು ಒಡನಾಟ ಇದು ಇವಾಗಿಂದಲ್ಲ, ಅದು ರಾಹುಲ್ ಹೇಳಿದ್ದಾರೆ ಸುಮಾರು ಸಲ. ವಿರಾಟ್ ಕೊಹ್ಲಿ ಅವರು ಅವರ ಕರಿಯರಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ. ಆ್ಯಂಡ್ ಆ ಒಂದು ಬಾಂಡು ಅವಾಗಿಂದ ಇವಾಗಲವರೆಗೂ ಹಾಗೆ ಇದೆ.